ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನೀವು ಬೇಡ, ನಿಮ್ಮ ಪಕ್ಷನೂ ಬೇಡ. ನಾನು ಒಬ್ಬನೇ ಅಲ್ಲ, 40 ಜನ MLAಗಳು ನಿಮ್ಮ ಪಾರ್ಟಿ ಕಡೆಗಳಲ್ಲಿ ರಾಜೀನಾಮೆ ಕೊಡೋ ಹಾಗೆ ಏರ್ಪಾಡು ಮಾಡಿದ್ದೀವಿ ನಾವು. ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾನು ಈ ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಪಕ್ಷದಿಂದ ನನ್ನನ್ನು ಉಚ್ಚಾಟನೆ ಮಾಡ್ತಿದ್ದೀರಾ? ಮಾಡ್ಕೊಳ್ಳಿ. ಇಷ್ಟು ದಿನ ನೀವು ನೀಡಿದ ಸಹಕಾರಕ್ಕೆ ನಮಸ್ಕಾರ, ಬರ್ತೀನಿ. ಇದೇನು ನಮ್ಮ ಪಕ್ಷಕ್ಕೆ ಇಂಥ ಏಟು ಬಿದ್ದು ಬಿಡ್ತಲ್ಲ? ಪರವಾಗಿಲ್ಲ ಬಿಡಿ ಸರ್, ಮುಂದೆ ಅವರು ಕೈ ಕೊಡೋದಕ್ಕಿಂತ ಈಗಲೇ ಗೊತ್ತಾಯ್ತಲ್ಲ, ನಾವು ಹುಷಾರಾಗಿರ್ಬೋದು. 40 ಜನ ಶಾಸಕರು ಕಡೆ ನಿಮಿಷದಲ್ಲಿ ನಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ ಇವರು. ಇದು ನಿಜಾನಾ ಅಥವಾ ನಮ್ಮನ್ನು ಡಿಮಾರಲೈಸ್ ಮಾಡೋಕ್ಕೋಸ್ಕರ ಈ ಥರ ಹೇಳ್ತಿದ್ದಾರಾ? ನನಗೂ ನಿಖರವಾದ ಸಂಖ್ಯೆ ಗೊತ್ತಿಲ್ಲ ಸರ್, ಆದರೆ ಕೆಲವು ಜನ ಹಾಗೆ ಮಾಡ್ತಾರೆ ಅಂತ ನನ್ನ ಗಮನಕ್ಕೂ ಬಂದಿದೆ ಸರ್. ಹೌದು ಸರ್, ನಮ್ಮ ಚಾನೆಲ್ ರಿಪೋರ್ಟರ್ಸ್ ಕೂಡ ನನಗೆ ಈ ವಿಷಯ ಹೇಳಿದ್ದಾರೆ. ನಮ್ಮ ಪಕ್ಷದ MLAಗಳು ಒಂದು 20 ರಿಂದ 30 ಜನ ಕಡೆ ನಿಮಿಷದಲ್ಲಿ ನಮಗೆ ಕೈ ಕೊಡಬಹುದು ಅಂತ. ಅಲ್ಲ, ಕಡೆ ನಿಮಿಷದಲ್ಲಿ ಹೀಗೆ ಮಾಡೋದ್ರಿಂದ ಅವ್ರಿಗೇನು ಲಾಭ ಸಿಗುತ್ತೆ? ನಮ್ಮ ಪಕ್ಷದ ವಿಚಾರದಲ್ಲಿ ಅವ್ರ ನಂಬಿಕೆ ಇಲ್ಲದೆ ಇದ್ದರೆ ಪ್ರಾಮಾಣಿಕವಾಗಿ ಮೊದಲೇ ಹೇಳ್ಬಿಡ್ಬಹುದಲ್ಲ. ಒಳ್ಳೆ ಮಾತು ಹೇಳಿದ್ರಿ ಸರ್. ಪ್ರಾಮಾಣಿಕತೆ ನಿಮ್ಮ ದಾರಿ ಸರ್. ಇವತ್ತಿನ ರಾಜಕೀಯದಲ್ಲಿ ಪ್ರಾಮಾಣಿಕವಾದ ದಾರಿ ಹಿಡಿಬೇಕು ಅನ್ನೋರು ತುಂಬ ಕಡಿಮೆ ಜನ ಆಗಿಬಿಟ್ಟಿದ್ದಾರೆ ಸರ್. ಅಲ್ಲ, ಇದರಿಂದ ಅವ್ರಿಗೆ ಬರೋ ಲಾಭ ಏನು? ಲಾಭ ಏನು ಅಂದರೆ, ಕಡೆ ನಿಮಿಷದಲ್ಲಿ ಯಾರಾದರೂ ನಮ್ಮ ಪಕ್ಷ ಬಿಟ್ಟು ಹೊರಟೋದ್ರು ಅಂತಂದರೆ ಜನರ ಮನಸ್ಸಲ್ಲಿ ನಮ್ಮ ಪಕ್ಷದ ಬಗ್ಗೆ ನಂಬಿಕೆ ಹೊರಟೋಗುತ್ತೆ. ಇದು ಸೋಲೋ ಪಕ್ಷ ಇರಬೇಕು, ಅದಕ್ಕೆ ಎಲ್ಲರೂ ಬಿಟ್ಟು ಹೋಗ್ತಿದ್ದಾರೆ ಅನ್ಕೋತಾರೆ. ಜನರ ಮನಸ್ಸಲ್ಲಿ ಗಾಬರಿ ಹುಟ್ಟಿಸೋದಕ್ಕೆ ಬಿಂಗಾ ಕಡೆಯವರು ಮಾಡ್ತಿರೋ ಟ್ರಿಕ್ಕು ಸರ್ ಇದು. ನಮ್ಮ ಪಕ್ಕದ ಕ್ಷೇತ್ರ ಇದೆಯಲ್ಲ, ಹೂವಿನ ಕೋಟೆ, ಅಲ್ಲೂ MLA ಪುರುಷೋತ್ತಮ್ ಚೌಧರಿ ಹೀಗೆ ಮಾಡ್ತಾರಂತೆ. ಊರಲ್ಲೆಲ್ಲ ಮಾತಾಡ್ತಿದ್ರು. ಆಯಿತು, ಬಂದಿದ್ದನ್ನು ಧೈರ್ಯವಾಗಿ ಎದುರಿಸೋಣ. ಹಲೋ ಮಾವ. ಹಲೋ ಮೃಣಾಲಿನಿ. ಹಾಯ್ ಸಿದ್ಧಾಂತ್. ಏನಮ್ಮ ಮೃಣಾಲಿನಿ, ಇಷ್ಟೊತ್ತು ಮಾಡಿಬಿಟ್ಟೆ ಮನೆಗೆ ಬರೋದು? ಹೌದು ಮಾವ, ಎಲೆಕ್ಷನ್ ಹತ್ರ ಬಂತಲ್ವಾ, ಅದಕ್ಕೆ ಪಕ್ಷದ ಕೆಲಸ ತುಂಬ ಇತ್ತು, ಲೇಟ್ ಆಯಿತು. ಮಾವ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನು ಹೇಳಮ್ಮ? ಅದು ನೆನ್ನೆ ನಮ್ಮ ಪಕ್ಷದ ಪ್ರೆಸ್ ಮೀಟ್ ಇತ್ತು. ಅಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಯಿತು. ನೆನ್ನೆಯಿಂದ ನಿಮ್ಮ ಹತ್ರ ಈ ವಿಚಾರ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಧೈರ್ಯ ಸಾಕಾಗಲಿಲ್ಲ. ಹೇಳದೆ ಹೋದರೂ ತಪ್ಪಾಗುತ್ತೆ, ಅದಕ್ಕೆ ಧೈರ್ಯ ಮಾಡಿ ಇವತ್ತು ಆ ವಿಷಯನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದೇನು ಹೇಳಬೇಕು ಅಂತ ಇದೆಯಾ ಹೇಳಮ್ಮ. ಮಾವ, ಅದು ಅವ್ರು ಹೇಳೋದಕ್ಕೆ ಹಿಂಜರಿತಿರೋದನ್ನು ನೋಡಿದ್ರೆ ಗೊತ್ತಾಗ್ಲಿಲ್ವಾಪ, ನಿಮಗೆ ಈ ಕುಟುಂಬಕ್ಕೆ ದ್ರೋಹ ಆಗುವಂಥದ್ದು ಏನೋ ಮಾಡಿದ್ದಾರೆ ಅಂತ? ಸಿದ್ಧಾಂತ್ ಪ್ಲೀಸ್, ದ್ರೋಹ ಅಂತ ಎಲ್ಲ ಮಾತಾಡಬೇಡಿ. ಯಾಕೆ ಮಾತಾಡಬಾರ್ದು? ನೀವು ನಮ್ಮ ತಂದೆ ವಿರುದ್ಧ ಎಲೆಕ್ಷನ್ನಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತಿದ್ರಲ್ಲ, ಅದು ನಮ್ಮ ತಂದೆಗೆ ನಮ್ಮ ಕುಟುಂಬಕ್ಕೆ ಮಾಡ್ತಿರೋ ದ್ರೋಹ ಅಲ್ವಾ? ಓಹ್, ನಿಮ್ಗೀಗಾಗಲೇ
ಈ ವಿಷಯ ಗೊತ್ತಾಗಿದೆಯಾ? ಹೌದಮ್ಮ, ಟಿ ವಿಲಿ ನೋಡಿದೆ. ಓ ಮಾವ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮ ವಿರುದ್ಧ ಹೇಮಗಿರಿಯಿಂದ ನಾನು ಎಲೆಕ್ಷನ್ಗೆ ನಿಲ್ತಾ ಇರೋದು ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ರೇ ಮೃಣಾಲಿನಿ, ನಿಮ್ಗೆ ಆತ್ಮಸಾಕ್ಷಿ ಅನ್ನೋದು ಏನಾದರೂ ಇದೆಯೇನ್ರಿ? ಇದ್ರೆ ಅದಕ್ಕಾದ್ರೂ ಹಂಚ್ಕೊಳ್ರಿ. ನಮ್ಮ ಮನೆ ಒಡೆಯೋ ಉದ್ದೇಶ ನಿಮ್ಮ ತಂದೆದು. ಅದಕ್ಕೆ ನಮ್ಮ ತಂದೆ ವಿರುದ್ಧನೇ ನಿಮಗೆ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡಿಸಿದ್ದಾರೆ. ಇದರಲ್ಲಿ ನಿಮ್ಮ ತಂದೆದ್ ಮಾತ್ರ ಅಲ್ಲ ತಪ್ಪು, ನಿಮ್ಮ ತಪ್ಪು ಇದೆ. ಇತ್ತೀಚೆಗೆ ನೀವು ತುಂಬಾ ಸ್ವಾರ್ಥಿ ಆಗ್ತಿದ್ರ ಮೃಣಾಲಿನಿ. ನಾನು ಯಾವಾಗ ಸ್ವಾರ್ಥಿ ಥರ ನಡ್ಕೊಂಡಿದ್ದೀನಿ ಸಿದ್ಧಾಂತ್? ಇತ್ತೀಚೆಗೆ ಬಹಳಷ್ಟು ಸಂದರ್ಭಗಳಲ್ಲಿ ನೀವು ಸ್ವಾರ್ಥಿ ತರ ನಡ್ಕೊಂಡಿದ್ದೀರಾ. ನಿಮ್ಮ ತಂದೆಯವರ ಪಕ್ಷಕ್ಕೆ ಅಧ್ಯಕ್ಷೆ ಮಾಡಿದ್ರಲ್ಲ, ಆ ಅಧ್ಯಕ್ಷ ಸ್ಥಾನನ ಒಪ್ಕೊಳ್ಳೋಕ್ಕಿಂತ ಮುಂಚೆ ನನಗಾಗ್ಲಿ ನಮ್ಮ ಅಪ್ಪಂಗಾಗ್ಲಿ ಒಂದು ಮಾತು ಕೇಳಿದ್ರ ನೀವು? ಇಲ್ಲ. ಈಗಲೂ ಅಷ್ಟೇ, ಎಲೆಕ್ಷನ್ ಅಲ್ಲಿ ನಮ್ಮ ತಂದೆ ವಿರುದ್ಧ ಪ್ರತಿಸ್ಪರ್ಧಿಯಾಗಿ ನೀವು ನಿಂತಿದ್ದೀರಾ ಅಂತ ನಮಗೆ ಟಿವಿ ನೋಡಿ ಗೊತ್ತಾಯ್ತು, ನಿಮ್ಮ ಮುಖಾಂತರ ಅಲ್ಲ. ನಿಮಗೆ ನೀವು ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಸ್ವಾರ್ಥ ಬಂದ್ಬಿಟ್ಟಿದೆ. ನೀವು ಯಾರ ವಿರುದ್ಧ ನಿಂತರೂ ಪರವಾಗಿಲ್ಲ, ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸ್ಬೇಕು. ಅದಕ್ಕೆ ನಿಮ್ಮ ತಂದೆ ನಮ್ಮ ತಂದೆ ವಿರುದ್ಧ ನಿಲ್ಲು ಅಂತ ಹೇಳಿದ್ರು ಸಂತೋಷವಾಗಿ ನೀವು ಒಪ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲಿ ಬಂದು ನಿಮ್ ವಿರುದ್ಧ ನಿಂತಿರೋದಕ್ಕೆ ನನ್ನ ಮನಸ್ಸಿಗೆ ನೋವಾಗ್ತಿದೆ ಅನ್ನೋ ನಾಟಕ ಆಡ್ತಿದ್ದೀರ. ನಾಟಕ ಅಂತೆಲ್ಲ ಹೇಳ್ಬೇಡಿ ಸಿದ್ಧಾಂತ್, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಮನಸ್ಪೂರ್ವಕವಾಗಿ ಮಾವನವ್ರ ವಿರುದ್ಧ ಎಲೆಕ್ಷನ್ಗೆ ನಿಂತ್ಕೊಂಡಿಲ್ಲ. ಪಕ್ಷದವರು ಒತ್ತಡ ತಂದ್ರು ನನ್ನ ಮೇಲೆ. ನಾನು ನಿಮ್ಮ ವಿರುದ್ಧ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ನಮ್ಮ ಪಕ್ಷದಲ್ಲಿ 15 ದಿವಸದಿಂದ ಚರ್ಚೆ ನಡೀತಾ ಇತ್ತು. ನಾನು ಆಗೋದಿಲ್ಲ ಅಂತ ಹೇಳಿದೆ. ಆವತ್ತಿಂದ ಪ್ರತಿದಿನ ನನ್ನ ಮತ್ತೆ ಪಕ್ಷದವ್ರ ನಡುವೆ ವಾಗ್ವಾದಗಳು ನಡೀತಾನೆ ಇತ್ತು. ಕೊನೆಗೆ ನಾನು ನಮ್ಮ ಮಾವನವ್ರ ವಿರುದ್ಧ ಎಲೆಕ್ಷನ್ಗೆ ನಿಲ್ಲೋದು ಸಾಧ್ಯನೇ ಇಲ್ಲ ಅಂತ ಹಠ ಹಿಡ್ದಿದ್ದೆ. ಆಗ ನಮ್ಮ ಪಕ್ಷದವರೆಲ್ಲ ಆಯ್ತು ಬಿಡಿ ನಿಮ್ಮಿಷ್ಟ ಅಂತ ಸುಮ್ಮನಾಗಿದ್ರು. ಆದರೆ ನೆನ್ನೆ ನೋಡಿದ್ರೆ ಪ್ರೆಸ್ ಮೀಟಲ್ಲಿ ನನ್ನ ಹೆಸರನ್ನ ಅನೌನ್ಸ್ ಮಾಡಿದ್ರು. ದೇವಯಾನಿಯವ್ರ ಕೈಯಲ್ಲಿ ಸಹಿ ಹಾಕ್ಸಿದ್ರು. ನಾನು ಜಗಳ ಮಾಡಿದೆ. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ. ನಮ್ಮ ತಂದೆಯವರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇಂಥ ಟೈಮಲ್ಲಿ ಪಕ್ಷದ ಅಧ್ಯಕ್ಷೆ ಆದವಳು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಮುಖ್ಯಮಂತ್ರಿ ಆಗಿರೋ ನನಗೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ರು. ಜೊತೆಗೆ ನೀನು ನನ್ನ ಮಗಳು, ಆ ಮಗಳನ್ನ ಪಕ್ಷದಲ್ಲಿರೋಕೆ ಎಲೆಕ್ಷನ್ನಲ್ಲಿ ಫೈಟ್ ಮಾಡೋಕ್ಕೆ ಕನ್ವಿನ್ಸ್ ಮಾಡೋಕ್ಕಾಗದೇ ಇರೋ ತಂದೆ ನಾನು ಅಂತ ಪಕ್ಷದಲ್ಲಿರೋರೆಲ್ಲ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಅಂತ ಅಪ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರು. ಜೊತೆಗೆ ಪಕ್ಷದಲ್ಲಿರೋ ನನ್ನ ಸ್ನೇಹಿತರು ಪಾರ್ವತಿ ದೇಸಾಯಿ ಮತ್ತು ದೇವಯಾನಿಯವರು ತುಂಬ ಬಲವಂತ ಮಾಡಿದ್ರು. ಆಮೇಲೆ ನನಗೂ ಫೀಲ್ ಆಯಿತು, ನಾನು ಇಮೋಷ್ನಲಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಅದಕ್ಕೆ ಮಾವನವ್ರ ವಿರುದ್ಧ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ. ಆದರೆ ಆಚೆ ಜನ ಪಕ್ಷದ ಅಧ್ಯಕ್ಷೆಯಾದ ನನ್ನನ್ನು ನೋಡೋ ದೃಷ್ಟಿಕೋನನೇ ಬೇರೆ ಅಲ್ವಾ? ನಾನೀಗ ಎಲೆಕ್ಷನ್ಗೆ ನಿಲ್ಲಿಲ್ಲ ಅಂದರೆ ನಾನೊಬ್ಳು ಎಮೋಷ್ನಲ್ ಫೂಲ್, ನನಗೆ ವೃತ್ತಿಪರತೆ ಇಲ್ಲ ಅಂತ ಅನ್ಕೋತಾರೆ. ಆಮೇಲೆ ನನ್ನನ್ನು ಎಲ್ಲರೂ ತಿರಸ್ಕಾರದಿಂದ ನೋಡ್ತಾರೆ ಅಂತ ಅನ್ನಿಸ್ತು. ನಮ್ಮ ಪಕ್ಷದಿಂದ ಹೇಮಗಿರಿ ಕ್ಷೇತ್ರದಿಂದ ನೀವು ನಿಂತರೆ ಮಾತ್ರ ನಮ್ಮ ಪಕ್ಷ ಗೆಲ್ಲೋದು ಅಂತ ಹೇಳಿದ್ರು. ಆದರೆ ನಾನು ಹೇಳಿದೆ, ನಮ್ಮ ಮಾವನವ್ರ ವಿರುದ್ಧ ಎಲೆಕ್ಷನ್ಗೆ ನಿಂತರೆ ನಮ್ಮ ಕುಟುಂಬಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಅಂತ. ಆದರೆ ನಮ್ಮ ಪಕ್ಷದವರೆಲ್ಲ ತುಂಬ ಒತ್ತಡ ತಂದರು. ನೀವೀಗ ನಮ್ಮ ಪಕ್ಷದ ಅಧ್ಯಕ್ಷೆ ಕೂಡ, ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಯೋಚನೆ ಮಾಡಬೇಕಾಗತ್ತೆ. ನೀವು ಕೇವಲ ಶಿವಕೃಷ್ಣ ದೇಸಾಯಿ ಅವರ ಸೊಸೆಯಾಗಿ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ನಮ್ಮ
ಪಕ್ಷದ ಅಧ್ಯಕ್ಷೆಯಾಗಿ ಕೂಡ ಯೋಚನೆ ಮಾಡಿ ಅಂತ ಹೇಳಿದ್ರು. ಎಲ್ಲರೂ ಸೇರಿ ನನ್ನನ್ನು ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿದ್ರು. ಒಪ್ಕೊಳ್ದೆ ನನಗೆ ಬೇರೆ ದಾರಿ ಏನಿತ್ತು ಹೇಳಿ? ಬೇರೆ ದಾರಿ ಇತ್ತು ಮೃಣಾಲಿನಿ, ಒಂದಲ್ಲ 10 ಇತ್ತು. ನೀವು ಪ್ರಯತ್ನ ಪಟ್ಟಿದ್ರೆ. ಆದರೆ ನಿಮಗೆ ಇಷ್ಟನೇ ಇಲ್ವಲ್ಲ ಬೇರೆ ದಾರಿ ಹುಡ್ಕೋದಿಕ್ಕೆ. ನಮ್ಮ ಕುಟುಂಬದ ನೆಮ್ಮದಿ ಬಗ್ಗೆ ಪ್ರಾಮುಖ್ಯತೆ ಕೊಡೋರೇ ಆಗಿದ್ರೆ ನೀವು ನಮ್ಮ ಕುಟುಂಬದ ನೆಮ್ಮದಿನ ಹಾಳು ಮಾಡಬೇಕು ಅಂತ ಇರೋ ಪಕ್ಷಕ್ಕೆ ಅಧ್ಯಕ್ಷ ಸ್ಥಾನ ನನಗೆ ಬೇಡವೇ ಬೇಡ ಅಂತ ಪಕ್ಷನೇ ಬಿಟ್ಟು ಬಂದ್ಬಿಡ್ತಿದ್ರಿ. ಅಪ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಪಕ್ಷದವರು ಒತ್ತಾಯ ಮಾಡಿದ್ರು, ಅದಕ್ಕೆ ಒಪ್ಕೊಂಡೆ ಅಂತ ಕಾರಣಗಳು ಕೊಡ್ತಾನೆ ಇರಲಿಲ್ಲ. ನನ್ನ ಪರಿಸ್ಥಿತಿನ ವಿವರಿಸಿದ್ರು ನಿಮಗೆ ಅರ್ಥ ಆಗ್ತಿಲ್ಲ ಅನ್ನೋದಾದ್ರೆ ಆಯ್ತು ಬಿಡಿ, ಆಯ್ತು. ನಮ್ಮ ತಂದೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನೋದಾದ್ರೆ ನಾಳೆನೆ ಹೋಗಿ ನಾನು ರಾಜೀನಾಮೆ ಕೊಡ್ತೀನಿ. ಆಮೇಲೆ ನಾನು ಈ ಮನೇಲೂ ಇರೋದಿಲ್ಲ. ನನಗೆ ಯಾರ ಹಂಗೂ ಬೇಡ. ಆಶ್ರಮಕ್ಕೆ ಹೋಗಿ ಒಂಟಿಯಾಗಿಟ್ಬಿಡ್ತೀನಿ. ಮೃಣಾಲಿನಿ, ಪ್ಲೀಸ್ ಕಣ್ಣರ್ಸ್ಕೊಮ್ಮ, ಕಣ್ಣರ್ಸ್ಕೊ. ನೋಡು, ಈಗ ನೀನು ನಿಮ್ಮ ಪಕ್ಷ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋಂಥದ್ದಾಗಲಿ ಅಥವಾ ಮನೆ ಬಿಟ್ಟು ಆಶ್ರಮ ಸೇರಿಕೊಳ್ಳುವಂಥದ್ದಾಗಲಿ ಏನೂ ಆಗಿಲ್ಲ ನಮ್ಮ ಮನೇಲಿ. ಸಿದ್ಧಾಂತ್, ನೀನು ಮೃಣಾಲಿನಿ ಬಗ್ಗೆ ಮಾತಾಡ್ತಿರೋ ಸರಿ ಇಲ್ಲ. ಹಾಗೆಲ್ಲ ಮಾತಾಡಬಾರ್ದು. ನೀನೇ ಮೊನ್ನೆ ಪ್ರೆಸ್ ಮೀಟಲ್ಲಿ ಅವಳ ಬಗ್ಗೆ ಅಷ್ಟೊಂದು ವಹಿಸ್ಕೊಂಡು ಮಾತಾಡಿದ್ದೆ. ಮೃಣಾಲಿನಿ ಅವರು ಅವ್ರ ಪಕ್ಷ ಸಿದ್ಧಾಂತ ಒಪ್ಕೊಂಡಿದ್ದಾರೆ, ನಾನು ನನ್ನ ಪಕ್ಷ ಸಿದ್ಧಾಂತ ಒಪ್ಕೊಂಡಿದ್ದೀನಿ. ಅದರಿಂದ ನಮ್ಮ ಮನೆ ನೆಮ್ಮದಿ ಏನು ಹಾಳಾಗಿಲ್ಲ ಅಂತೆಲ್ಲ ಹೇಳಿದ್ದೆ. ಇವತ್ತು ಹೀಗೆ ಮಾತಾಡ್ತಾ ಇದೆಯಾ? ನೋ, ದಿಸ್ ಈಸ್ ನಾಟ್ ಕರೆಕ್ಟ್. ಈಗ ನೀನು ರಾಜಕೀಯದಲ್ಲಿದ್ದೀಯಾ. ಮೃಣಾಲಿನಿ ಒಂದು ವೇಳೆ ರಾಜಕೀಯ ಬಿಟ್ಬಿಡು ಅಂದ್ರೆ ಅದು ಸರಿ ಅನ್ಸುತ್ತಾ ನಿನಗೆ? ಆದ್ರೆ ಅಪ್ಪ, ಮೃಣಾಲಿನಿ ಅವ್ರು ಸೇರ್ಕೊಡೋದು ಬಿಂಗ ಅವ್ರ ಪಕ್ಷನ. ಅಲ್ಲಿ ಒಬ್ರಿಗಿಂತ ಒಬ್ರು ದುಷ್ಟರೇ ಇರೋದು. ಅಲ್ಲಿರೋರೆಲ್ಲರೂ ನಿಮ್ಮನ್ನ ರಾಜಕೀಯವಾಗಿ ಸೋಲಿಸ್ಬೇಕು, ನಮ್ಮ ಕುಟುಂಬದ ನೆಮ್ಮದಿನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋರು. ಅಂಥವ್ರ ಮಧ್ಯೆ ನಮ್ಮ ಮೃಣಾಲಿನಿ ಸೇರ್ಕೊಳ್ಳೋದು ನಂಗೆ ಸ್ವಲ್ಪನೂ ಇಷ್ಟ ಅಲ್ಲಪ್ಪ. ಸಿದ್ಧಾಂತ್, ನನಗೆ ನಿಮ್ಮ ಆತಂಕ ಅರ್ಥ ಆಗುತ್ತೆ. ನಮ್ಮ ತಂದೆ ಮತ್ತು ಮಿಕ್ದವರು ಕೆಟ್ಟವರು ಅಂತಲೇ ಇಟ್ಕೊಳ್ಳಿ. ಆದರೆ ದುಷ್ಟರು ಇರೋ ಪಕ್ಷದಲ್ಲಿ ಒಳ್ಳೆಯವ್ರು ಇರಬಾರ್ದು ಅಂತ ಏನಿಲ್ಲ ಅಲ್ವಾ? ನೀವು ವ್ಯವಸ್ಥೆ ಆಚೆ ನಿಂತ್ಕೊಂಡು ವ್ಯವಸ್ಥೆ ವಿರುದ್ಧ ಹೋರಾಡ್ತಾ ಇದ್ದೀರಾ. ನಾನು ವ್ಯವಸ್ಥೆ ಒಳಗಡೆನೆ ನಿಂತ್ಕೊಂಡು ಪಕ್ಷದ ಒಳಿತಿಗಾಗಿ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನೀವ್ಯಾಕೆ ಅನ್ಕೋಬಾರ್ದು? ಯಾರು ಏನೇ ಪ್ರಯತ್ನ ಪಟ್ಟರು ನನ್ನ ಕುಟುಂಬದ ನೆಮ್ಮದಿನ ಹಾಳು ಮಾಡೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಮೃಣಾಲಿನಿ, ನೀವು ಚುನಾವಣೆಯಲ್ಲಿ ಅಪ್ಪನ ಪ್ರತಿಸ್ಪರ್ಧಿಯಾಗಿ ನಿಂತ ಮೇಲೆ ಬಹಿರಂಗ ಸಭೆಗಳಲ್ಲಿ ಅಪ್ಪನ ವಿರುದ್ಧ ಮಾತಾಡೋ ಸಂದರ್ಭಗಳು ಬರುತ್ತೆ. ಅವಾಗ ಏನು ಮಾಡ್ತೀರಾ? ಖಂಡಿತ ಮಾತಾಡೋದಿಲ್ಲ, ಪ್ರಾಮಿಸ್ ಮಾಡ್ತೀನಿ. ಶಿವಕೃಷ್ಣ ದೇಸಾಯಿ ಅವರಿಗೆ ಓಟ್ ಕೊಡಬೇಡಿ ಅಂತ ಯಾರ ಹತ್ರನೂ ಯಾವ ಸಂದರ್ಭದಲ್ಲೂ ಹೇಳೋದಿಲ್ಲ. ಅಪ್ಪನ ವಿರುದ್ಧ ಎಲೆಕ್ಷನಲ್ಲಿ ನಿಂತು ನೀವು ಗೆಲ್ತೀರಾ ಅಂತ ಅನ್ಸತ್ತಾ ನಿಮಗೆ? ಖಂಡಿತ ಸೋಲ್ತೀರಾ. ಅದು ನನಗೆ ಗೊತ್ತು. ಮಾವನವ್ರ ವಿರುದ್ಧ ಸೋತ್ರೆ ನನಗೆ ಸಂತೋಷ ಕೂಡ. ನಮ್ಮ ಪಕ್ಷದವ್ರು ಒತ್ತಾಯಕ್ಕೆ ಕಟ್ಬಿದ್ದು ಒಪ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಿದ್ನಲ್ವಾ? ನೀವೇನಾದರೂ ಹೇಳಿ ಮೃಣಾಲಿನಿ, ನಮ್ಮ ತಂದೆ ವಿರುದ್ಧ ನೀವು ನಿಂತ್ಕೊಂಡಿರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಈಗೇನು ಮಾಡಲಿ ಮಾವ? ನಾನು ದಯವಿಟ್ಟು ನೀವೇ ಹೇಳಿ. ನಾನು ಎಲೆಕ್ಷನ್ಗೆ ನಿಲ್ಲೋದು ಬೇಡ ಅಂತ ನೀವು ಹೇಳಿದ್ರೆ ನಾನು ಖಂಡಿತವಾಗ್ಲೂ ನಿಲ್ಲೋದಿಲ್ಲ. ಮೃಣಾಲಿ, ನೀನು ಎಲೆಕ್ಷನ್ ನಿಂತ್ಕೊಳ್ಳಮ್ಮ, ನಂದೇನು ಅಭ್ಯಂತರ ಇಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಹೀಗೆಲ್ಲ ಆಗುತ್ತೆ.
ಈಗ ಪಕ್ಕದ ರಾಜ್ಯದಲ್ಲಿ ಗಂಡ ಹೆಂಡತಿ ಒಬ್ಬರು ವಿರುದ್ಧ ಒಬ್ಬರು ಸ್ಪರ್ಧಿಸ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ತಾಯಿ ಮಗ ಒಬ್ಬರು ವಿರುದ್ಧ ಒಬ್ಬರು ಸ್ಪರ್ಧಿಸಿದ್ರು. ಅದರಿಂದ ಅವ್ರ ಮನೆ ನೆಮ್ಮದಿ ಏನು ಹಾಳಾಗ್ಲಿಲ್ವಲ್ಲ. ಡೋಂಟ್ ವರಿ, ನೀನು ಎಲೆಕ್ಷನ್ ನಿಂತ್ಕೋ. ಮತ್ತೆ ಸಿದ್ಧಾಂತ್? ಅವನ ಯೋಚನೆ ಬಿಡಮ್ಮ, ನಾನು ಹತ್ರ ಮಾತಾಡ್ತೀನಿ. ಹಲೋ ಮಾಮ್ಸ್, ಯಾವಾಗ ಬರ್ತಿದ್ಯಾ? ಇನ್ನೂ ಒಂದು ವಾರನಾ? ಹೋಗಮ್ಮ. ಹೌದು, ಇವತ್ತು ವೈಷ್ಣವಿ ಬರ್ಡೇ. ರಾತ್ರಿ 12 ಗಂಟೆಗೆ ಸರಿಯಾಗಿ ವಿಶ್ ಮಾಡಿದೆ. ಇವತ್ತು ರಾತ್ರಿ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿದ್ದೀವಿ. ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಿದ್ದಾರೆ. ಹ್ಯಾಪಿ ವೀಕಿಂದ ಒಳ್ಳೆ ಕೇಕು ಆರ್ಡರ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಇಲ್ಲ ಮಾಮ್ಸ್, ಇವತ್ತು ನಾನು ಅಕ್ಕನ ಹಾಸ್ಪಿಟ್ಲಿಗೆ ಹೋಗ್ಬೇಡ ಅಂತ ಹೇಳಿದೆ. ನಾನೇ ರಜಾ ಹಾಕ್ಸಿದ್ದೀನಿ, ಬರ್ಡೇ ಅಲ್ವಾ. ಮಾಮ್, ಹಾಗೆ ಇನ್ನೊಂದು ವಿಚಾರ. ಅವತ್ತು ಹೇಳಿದ್ನಲ್ಲ, ಮೋಹನ್ ದಾಸ್ ಮರ್ಡರ್ ವಿಚಾರ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡು ಅಂತ. ಮಾತಾಡಿದ್ಯಾ? ಹೋ, ಅವ್ರು ಸಿಗ್ಲಿಲ್ವಾ? ಸರಿ ಬಿಡು. ಪೊಲೀಸ್ ಅವರು ಏನು ಈ ಕಡೆ ಬಂದಿಲ್ಲ ಈ ನಡುವೆ. ಅವ್ರಿಗೂ ಗೊತ್ತಾಗಿರ್ಬೇಕು ಅಕ್ಕ ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ. ಸರಿ, 1 ನಿಮಿಷ ಇರು, ಅಕ್ಕನ್ ಕೊಡ್ತೀನಿ. ಅಕ್ಕ, ಅಮ್ಮ ಬರ್ಲಿನಿಂದ ಫೋನ್ ಮಾಡಿದ್ದಾರೆ, ನಿಂಗೆ ವಿಶ್ ಮಾಡ್ಬೇಕಂತೆ. ಹಾಯ್ ಮಾಮ್. ಥ್ಯಾಂಕ್ ಯು. ಇಲ್ಲ ಮಾಮ್, ನನಗೆ ಸೆಲೆಬ್ರೇಷನ್ಸ್ ಎಲ್ಲ ಇಷ್ಟ ಆಗಲ್ಲ ಅಂತ ನಿಂಗೆ ಗೊತ್ತಲ್ವಾ. ಇವಳೊಂದು ದೊಡ್ಡ ಪಾರ್ಟಿ ಮಾಡೋಣ ಅಂತ ಹೇಳ್ತಿದ್ದಾಳೆ ಈ ವೈದೇಹಿ. ಓಕೆ, ನೀನು ಇಲ್ಲಿಗೆ ಬಂದ ತಕ್ಷಣ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡೋಣ. ಇಲ್ಲ ಮಾಮ್, ಪಪ್ಪನ ಕರೀಲಿಲ್ಲ. ಅವ್ರಿಗೆ ಈ ಕೇಕು ಗೀಕು ಪಾರ್ಟೀಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಆಮೇಲೆ ಬಂದವ್ರ ಮೇಲೆ ರೇಗಾಡ್ಬಿಡ್ತಾರೆ. ಬೆಳಗ್ಗೆ ಫೋನ್ ಮಾಡಿ ವಿಶ್ ಮಾಡಿದ್ರು, ಅಷ್ಟೇ ಸಾಕು ಬಿಡು. ಓಕೆ, ಬಾಯ್. ಅಕ್ಕ, ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು. ನಿಮ್ಮದೇ ಅಲ್ವಾ ಸೆಲೆಕ್ಷನ್ನು? ಹಲೋ, ಹ್ಯಾಪಿ ಬೇಕರ್ಸಿಂದನಾ? ಓ, ಬರ್ತಾ ಇದ್ದೀರಾ? ಹೇಳ್ತೀನಿ. ನಂಬರ್ 13 17C ಕ್ರಾಸ್, ಪ್ಯಾರಡೈಸ್ ಕಾಲೋನಿ, ಸಿದ್ಧಾರ್ಥಪುರ. ಓಕೆ, ಬೇಗ ಬನ್ನಿ. ಅಕ್ಕ, ಇನ್ನು ಹಾಫ್ ಆನ್ ಅವರಲ್ಲಿ ಕೇಕ್ ಬರ್ತಿದೆ. ಓಕೆ. ಏನು ಚೀಫ್ ಮಿನಿಸ್ಟರ್ ಸಿಗ್ಲಿಲ್ವಾ ಅಂತ ಕೇಳ್ತಿದ್ಯಲ್ಲ, ಯಾಕೆ? ಏನಿಲ್ಲ, ಅದೇ ಮೋಹನ್ ದಾಸ್ ಅವ್ರ ಮರ್ಡರ್ ವಿಚಾರ. ಬಿಡು, ಪೊಲೀಸ್ ಅವರು ಆ ವಿಚಾರನ ಕೈ ಬಿಟ್ಟಿರಬೇಕು. ಹಾಗೆ ಅನ್ಸುತ್ತೆ. 3 ದಿವಸದಿಂದ ಯಾವುದೂ ಡೆವಲಪ್ಮೆಂಟ್ಸ್ ಕಾಣಿಸ್ತಿಲ್ಲ. ನಿನ್ನೆಯಿಂದ ಮನೆ ಮುಂದೆ ಪೊಲೀಸ್ನವರು ಬಂದು ನಿಂತ್ಕೋತಿಲ್ಲ. ಈ ಪಪ್ಪ ಸುಮ್ಮನೆ ಭಯ ಪಡಿಸ್ತಾರೆ. ಸಂಜೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಊಟಕ್ಕೆ ಹೇಳಿದ್ಯಾ ತಾನೆ? ಹ್ಞೂ, ಗೋಲ್ಡನ್ ಚಾರಿಟಿಂದ ಆರ್ಡರ್ ಮಾಡಿದ್ದೀನಿ. ರಾತ್ರಿ 8 ಗಂಟೆಗೆಲ್ಲ ಕರೆಕ್ಟಾಗಿ ಬರುತ್ತೆ. ನನ್ನ ಫ್ರೆಂಡ್ಸ್ ಯಾರೋ ಬಂದಿರಬೇಕು, ಹೋಗಿ ರಿಸೀವ್ ಮಾಡು. ಇನ್ನೊಂದು 5 ನಿಮಿಷದಲ್ಲಿ ನಾನು ರೆಡಿ ಆಗ್ತೀನಿ, ಆಮೇಲೆ ಟೈಮ್ ಸಿಗಲ್ಲ. ಸರಿ ಅಕ್ಕ. ನಾನು ಪರೀಕ್ಷಿತ್ ಪ್ರಧಾನ್, ಈ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟ್ರು. ಇವರು ನಮ್ಮ DCP ಸಾಹೇಬರು, ರವೀಂದ್ರ ದಶರಥ್ ಅಂತ. ಒಳಗೆ ಬರ್ಬೋದಾ? ಯಾರು ಬೇಕಾಗಿತ್ತು? ಡಾಕ್ಟರ್ ವೈಷ್ಣವ್ ಹತ್ರ ಮಾತಾಡಬೇಕಾಗಿತ್ತು. ಒಳಗೆ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲಿ ವೈಷ್ಣವಿ ಅವರು? ತಾವು ಯಾತಕ್ಕೆ ಬಂದಿರೋದು ಅಂತ ಹೇಳಿದ್ರೆ ನಾನು ಅವ್ರನ್ನ ಕರಿಬೋದು.
ನೀವು ಹಾಗೆಲ್ಲ ಕಂಡೀಷನ್ ಹಾಕುವಾಗಿಲ್ಲ. ಹೇಳಿದಷ್ಟು ಕೇಳಿ ಅವ್ರನ್ನ ಕರೀರಿ. ನಾನೇ ಬಂದಿದ್ದೀನಿ. ಅವಳ ಮೇಲೆ ಯಾಕೆ ರೇಗ್ತೀರಿ? ಇಷ್ಟೊಂದು ಹಾರ್ಷಾಗಿ ಮಾತಾಡೋ ಅಗತ್ಯ ಇಲ್ಲ ಅನ್ಕೋತೀನಿ. ನಮ್ಮ ತನಿಖೆಗೆ ಕೋಆಪರೇಟ್ ಮಾಡಿದ್ರೆ ನಾವು ಹಾರ್ಷಾಗಿ ಬಿಹೇವ್ ಮಾಡಲ್ಲ ಮೇಡಮ್. ಅಕ್ಕ ಪಪ್ಪನಿಗೆ ಫೋನ್ ಮಾಡ್ತೀನಿ, ಬೇಗ ಮಾಡೆ. ಪಪ್ಪನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಕ್ಕ. ಪಪ್ಪ ಅಂದರೆ CSP ಅವರ? ಹೌದು. ಮತ್ತೆ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ ಅಕ್ಕ. ಪಾಂಡು ಪಾಟೀಲ್ ಮಾಡು. ಹಾಂ. ಅವರು ಫೋನ್ ತೆಗೀತಿಲ್ಲ. ಪಪ್ಪ ಸರಿಯಾದ ಟೈಮಲ್ಲಿ ಹೀಗೆ ಸ್ವಿಚ್ ಆಫ್ ಮಾಡ್ಕೋತಾರೆ. ನಾವು ಪ್ರಶ್ನೆಗಳನ್ನ ಕೇಳಬೇಕಾದ್ರೆ CSP ಅವರು ಇಲ್ಲಿ ಇರಲೇಬೇಕು ಅಂತೇನಿಲ್ಲ ಮೇಡಮ್. ಕೆಲವು ಕ್ಲಾರಿಫಿಕೇಶನ್ ಬೇಕು ಅಷ್ಟೇ. ಸರಿ ಕೇಳಿ. ಮೋಹನ್ ದಾಸ್ ಅವ್ರು ಸತ್ರಲ್ಲ, ಆವತ್ತು ನೀವು ಅವರು ಮೆಟ್ಲಿಂದ ಜಾರಿ ಬಿದ್ದು ಸತ್ತಿರಬಹುದು ಅಂತ ಹೇಳಿದ್ರಿ. ಆದರೆ ಅದು ಕೊಲೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ನೋಡಿ, ತಾವು ಡಾಕ್ಟ್ರು, ತಮಗೆಲ್ಲ ಗೊತ್ತಿರುತ್ತೆ. ಮೋಹನ್ ದಾಸ್ ಅವರು ಮೆಟ್ಲು ಮೇಲಿಂದ ಜಾರಿ ಬಿದ್ದಿದ್ದಲ್ಲ, ಅದು ಕೊಲೆ ಅಂತ ನೀವು ಗೆಸ್ ಮಾಡಿದ್ರಿ. ಮಾಡಿದ್ರೋ ಮಾಡಿರ್ಲಿಲ್ವೋ? ನೋಡಿ, ಅವತ್ತು ಮೋಹನ್ ದಾಸ್ ಅಂಕಲ್ ಹೋಗಿದ್ರು ಅಂತ ನಾನು ತುಂಬ ಅಪ್ಸೆಟ್ ಆಗಿದ್ದೆ. ಏನು ಗೆಸ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಏನು ಗೊತ್ತಿಲ್ಲದ ಮೇಲೆ ತಾವು ಯಾಕೆ ಒಪಿನಿಯನ್ ಕೊಟ್ರಿ ಅವರು ಮೆಟ್ಲಿಂದ ಜಾರ್ ಬಿದ್ದು ಸತ್ತಿದ್ದಾರೆ ಅಂತ? ವಿಷಯನ ಮುಚ್ಚಿಡೋದಕ್ಕ? ಪ್ಲೀಸ್ ಸರ್, ಹಾಗೆ ಹೇಳಬೇಡಿ. ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಮೋಹನ್ ದಾಸ್ ಅವರು ನಿಮಗೆ ಎಷ್ಟು ವರ್ಷದಿಂದ ಪರಿಚಯ? 1 ವರ್ಷದಿಂದ. 1 ವರ್ಷದೊಳಗೆ ಅವರು ನಿಮ್ಗೆ ಅಷ್ಟೊಂದು ಆತ್ಮೀಯರಾಗ್ಬಿಟ್ರು. ಹೇಗೆ? ಆತ್ಮೀಯತೆ ಹೇಗೆ ಅಂದರೆ ಹೇಗೆ ಸರ್? ನೋಡ್ರಿ, ಮಧ್ಯದಲ್ಲಿ ನೀವು ಮಾತಾಡಬೇಡಿ. ನೋಡಿ, ವೈದೇಹಿ ಅಲ್ಲ ನಿಮ್ಮ ಹೆಸರು? ಇದು ಕೊಲೆ ತನಿಖೆ. ನಮ್ಮ ತನಿಖೆಯಲ್ಲಿ ಬೆಳಕಿಗೆ ಬಂದ ಅನೇಕ ಸಂಗತಿಗಳು ವೈಷ್ಣವಿಯವರ ಮೇಲೆ ಸಂದೇಹ ಹುಟ್ಟು ಹಾಗೆ ಮಾಡಿದೆ. ಅದಕ್ಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇರೋದು. ಹೇಗಾದರೂ ಮಾಡಿ ನಾನು ನನ್ನ ಫಾದರ್ನ ಕರೆಸ್ತೀನಿ. ಆಮೇಲೆ ನೀವು ನಿಮ್ಮ ಪ್ರಶ್ನೆ ಕೇಳ್ಬೋದಲ್ವಾ? ಸಾಧ್ಯನೇ ಇಲ್ಲ. ಸಾಹೇಬರಿಗೆ ಟೈಮ್ ಇಲ್ಲ. ಪಪ್ಪ ಬಂದ್ರು ಅಂತ ಕಾಣುತ್ತೆ.